ಅಂದ್ರೆ ಒ ಬಿ ಸಿ ಗೊತ್ತಾಗ್ತದೆ ಅದರ ಇಲ್ಲಿ ಮತ್ತು ಅವರು ಹೇಳ್ತಾರೆ ಭಾಳ ಸುಂದರವಾಗಿ ಮಾತಾಡ್ತಾರೆ, ಭಾಳ ಅಬ್ಸರ್ವೇಷನ್ ಮಾಡಿದ್ದೀನಿ ಅದನ್ನು. ನಮಗೆ ಧರ್ಮ ಇಲ್ಲ, ಜಾತಿ ಇಲ್ಲ, ಏನಿಲ್ಲ, ಕುಲ ಇಲ್ಲ. ಹೌದು, ಇಂಚಿನ ಸಂಪ್ರದಾಯ ಇದು ಒಪ್ಪುವಂಥ ಮಾತು. ಇದರಲ್ಲಿ ಗಟ್ಟಿ ಕಾಳಾಗಿ ಹೊರಗೆ ಬಂದಿದ್ದಾರೆ ಅವರು. ಅದಕ್ಕಾಗಿ ಗಟ್ಟಿದ್ದು ದುಳಿತ ಜಳ್ಳಿದ್ದು ಹೋಗ್ತದೆ ಮಾತು. ಬಬಲಾದೇಶ್ವರ ಮಾತುಗಳನ್ನ ರೆಫರ್ ಮಾಡೋದು ನೋಡಿದಾಗ ಈ ವ್ಯಕ್ತಿಯಲ್ಲಿ ಒಂದೇನೋ ಶಕ್ತಿ ಅದ, ಇವರು ಜನರಿಗೆ ಮುಡ್ತಾರೆ, ಜನ ಇವರು ನಂಬಲಿಕ್ಕೆತ್ತಾರೆ. ಮುಖ್ಯ ಅಂದ್ರೆ ಅದಕ್ಕೆ ಸಾಕ್ಷಿನ ಗುರ್ಲಾಪುರದಲ್ಲಿ ಲಕ್ಷ ಜನ ಕೂಡಿದ್ದು, ಲಕ್ಷಕ್ಕೂ ಹೆಚ್ಚು ಜನ ಕೂಡಿ ಅಲ್ಲಿ ಒಂದು ಮೂಮೆಂಟನ್ನು ಮಾಡಿಕೊಟ್ಟಿದ್ದು, ರೊಟ್ಟಿ ಕೊಟ್ಟಿದ್ದು, ಮತ್ತು ಎಲ್ಲ ನೆನೆಸ್ತಾ ಇದ್ದಾರೆ. ಮತ್ತು ಇನ್ನೊಂದೇನಪ್ಪ ಅಂತ ದುಡ್ಡಿದ್ರೆ ರಾಜಕೀಯ ಆಕೈತಿ ಅನ್ನೋವಂಥದ್ದು ಏನಂದ್ರೆ ನಮ್ಮ ತಲೆಯಲ್ಲಿ ಅದಕ್ಕೆ ಇವತ್ತು ಬ್ರಹ್ಮಾಸ್ತ್ರವಾಗಿ ಇವರು ಬಳಸ್ತಾ ಇದ್ದಾರೆ. ಇಲ್ಲಪ್ಪ ನಾವು ವಿಶ್ವಾಸ ಕೆಲಸ ಮಾಡಿದರೆ ಆಗ್ತದೆ ಅನ್ನುವಂಥದ್ದು. ಅದಕ್ಕಾಗಿ ಈ ರಾಜಕೀಯದಲ್ಲಿ ಏನಪ್ಪ ಅಂತ ಧರ್ಮದ ಜೊತೆಗೆ ಬರುವಂಥ ಪ್ಲೇಟು ಹೇಳುವಂಥ ವ್ಯಕ್ತಿ ಇವರು ಶಶಿಕಾಂತ್ ಗುರೂಜಿ ಆಗಿದ್ದಾರೆ. ಜೊತೆಗೆ ಇನ್ನೊಬ್ಬರು ಊರುಗೋಲಾಗಿ ಅವ್ರಿಗೆ ಪೂಜಾರ ಅವರಿದ್ದಾರೆ. ಈಗ ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ ಇಡೀ ರಾಜ್ಯದ ತುಂಬ ಹರಿದಾಡೆ ಪ್ರತಿಯೊಬ್ಬ ರೈತರಿಗೆ, OBC, SC, SCದಾಗ ಅರ್ಥ ಆಗ್ತದೆ, ದಲಿತರಾಗಿರ್ಬೋದು, ಎಲ್ಲ ಒಟ್ಟಿನಲ್ಲಿ ಎಲ್ಲ ಜನ ಸಮುದಾಯವನ್ನು ಒಟ್ಟಿಗೆ ತೆಗೆದುಕೊಂಡ ಮುಂದೆ ಆದಿವಾಸಿಗಳಾಗಿರ್ಬೋದು, ಮೈನಾರಿಟಿಗಳಾಗಿರ್ಬೋದು ಎಲ್ಲರೂ ತೆಗೆದುಕೊಂಡ ಒಂದು ಮೂಮೆಂಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಿ. ಭಾಳ ಒಳ್ಳೆಯ ಮೂಮೆಂಟ್. ಯಾಕಂದ್ರೆ ಮತದಾರ ಬದಲಾಗಬೇಕಾಗಿದೆ. ಮತದಾರ ಬದಲಾಗದ, ಮತದಾರದಿಂದ ದುಡ್ಡು ತೊಗೊಳ್ಳೋದ, ಓಟ್ ಹಾಕುವಂಗಾದಪ್ಪ ಅಂದರೆ ಈ ವ್ಯವಸ್ಥೆನ ಬದಲಾಗಿ ಹೋಗಿಬಿಡ್ತದೆ. ಅದನ್ನು ಮಾಡೋರು ಯಾರ? ಅದು ನಮ್ಮ ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರಿಂದನೂ ಆಗಿಲ್ಲ, ಬಾಬಾಗೌಡರಿಂದನೂ ಆಗಿಲ್ಲ. ಬಾಬಾಗೌಡರು ಒಳ್ಳೆ BJPಗೆ ಸೇರಿಕೊಂಡು ಏನೇನೋ ಹಾಗೆ ಹೋಗಿಬಿಟ್ರು. ಅವ್ರು ಒಳ್ಳೆ ಮೂಮೆಂಟ್ ಮಾಡಿದ್ರು. ಅದಕ್ಕೆ ಏನದವ್ರು ಮಾಡಿದ್ರು ಇಲ್ಲಂತಲ್ಲ. ಇವತ್ತು ಮೇಲೆ ಆಗ್ತಾ ಇರ್ತಾವಂತ. ಅಣ್ಣಾ ಹಜಾರನೂ ಮಾಡಿದ್ರು ಇಲ್ಲಂತಲ್ಲ. ಅಣ್ಣಾ ಹಜಾರ ಕೊನೆಗೆ ಏನು ಮಾಡಿದರು? BJP ಮೋದಿಯವ್ರು ತಂದುಬಿಟ್ಟು ಹೋಗಿಬಿಟ್ರು. ಇದಕ್ಕೆ ಪೂರ್ವದಲ್ಲೇ ಜಯಪ್ರಕಾಶ್ ನಾರಾಯಣ ಅವರು ಅವತ್ತು BJP ಬೆಳೆದಕ್ಕೆ ಅವ್ರ ಕಾರ್ಯಕರ್ತರಾದರು. ಇಂದಿರಾಣ ಬೆನಿಸಿಟ್ಟಿಗೆ ಏನೋ ಒಂದಾಗಿ ಹೋಗ್ಬಿಡ್ತು. ಇತಿಹಾಸದಲ್ಲಿ ನಡೆಯುವಂಥ ಘಟನೆಗಳೆಲ್ಲ ಇವುಗಳು ನಾವು ಇವತ್ತು ಪಾಠ ಕಲಿಬೇಕಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವತ್ತು ನಮ್ಮ ಶಶಿಕಾಂತ್ ಗುರೂಜಿ ಅವರು ಜೊತೆಗೆ ಚುನಪ್ಪನವರು ಯಾವುದೇ ರಾಜಕೀಯ ಪಾರ್ಟಿಗಳ ಜೊತೆಗೆ ಮಾಡಿ ನೋಡಿದ್ದೀರ ನಾವು. ಚಿಕ್ಕೋಟದಲ್ಲಿದು MP ಪಾಟೀಲ್ ಜೊತೆ ಕೂಡಿದ್ದು ಅಥವಾ ಸಿದ್ಧಾರ್ಥ ಬಗ್ಗೆ ಒಂದು ಒಲವು ಇರುವಂಥದ್ದು. ಇರಲಿ ಒಲವ ಇಲ್ಲಂತಲ್ಲ, ಇವ್ರು ಕೆಟ್ಟವರು ಅಂತ ಹೇಳೋದಿಲ್ಲ ಪೂರ್ತಿಯಾಗಿ. ಪಾಪ ಅವರು ಅನಿವಾರ್ಯತೆಗಳು ಗೆಲ್ಲಬೇಕಾಗಿರ್ತದೆ. ಇದು ಮಾಡಿದಾಗ ಆಗ್ತದೆ, ಬಂದಾಗ ತಪ್ಪುಗಳಾಗ್ತಿರ್ತಾವೆ. ಅದು ಹಂಗಂದ್ರೆ MP ಪಾಟೀಲ್ ಕೆಟ್ಟ ಅಂತ ಹೇಳಿ ಕೊಂಡಿಲ್ಲ, ಇನ್ನೊಬ್ರು ಅಂತಲ್ಲ ಜಾರಕಿಹೊಳಿ ಕೆಟ್ಟ ಅಂತ ಹೇಳಿ ಕೊಂಡಿಲ್ಲ. ವ್ಯವಸ್ಥೆ ರೀತಿ ಮಾಡ್ತಾ ಇದೆ ಅವರನ್ನು. ಅವರು ಒಳ್ಳೆಯವರಾಗಬೇಕು, ಪ್ರಾಮಾಣಿಕ ಇರಬೇಕು ಅಂತ ಬಯಸ್ತಾರೆ. ಆದರೆ ರೊಕ್ಕ ತೊಗೊಂಡು ಓಟ್ ಹಾಕ್ತೀವಲ್ಲ, ಅದಕ್ಕೆ ಪಾಪ ಅವ್ರಿಗೆ ತೋರಪ್ಪ ರೊಕ್ಕ ತೊಗೊಂಡು ಹಾಕಿರೋಂಥ ಪ್ರಸಂಗ ಮತ್ತೆ ಆರಿಸಿ ಬರಬೇಕಾದ್ರೆ ಮತ್ತೆ ಗಂಟೆ ಕೊಡಿಸ್ಬೇಕು. ಹಾಗೆ ಪರ್ಸೆಂಟೇಜ್ ವ್ಯವಹಾರ ಸ್ಟಾರ್ಟ್ ಆಗ್ತಾವೆ. ಅಂದ್ರೆ ಮತದಾರ ಇವತ್ತು ಪ್ರಾಮಾಣಿಕ ಆಗಬೇಕಾಗೈತೆ. ಆ ಪ್ರಾಮಾಣಿಕ ವ್ಯಕ್ತಿನ ಜಾಗೃತಿ ಮಾಡಬೇಕಾದ ಕೆಲಸ ಇವತ್ತು ನಮ್ಮ ಗುರೂಜಿ ಅವರು. ಮತ್ತು ಅವ್ರು ರಾಜಕೀಯ ಬರೋದಿಲ್ಲ ಅಂತ ಹೇಳ್ತಾರೆ, ಅದ್ರ ಅವಶ್ಯಕತೆಯೂ ಇಲ್ಲ. ಆದರೆ ತಮ್ಮ ಜೊತೆಗಿದ್ದವ್ರನ್ನ ಸಹ ಅದೇ ರೀತಿ ಬೆಳೆಸ್ಕೊಂಡು ಹೋಗ್ಬೇಕು. ಯಾಕಂತಂದ್ರೆ ರಾಜಕೀಯ ಬರೋದ್ರ ಅಣ್ಣಾ ಹಜಾರೆ ಹೇಳಿದರು. ಏನು ಮಾಡಿದ್ರಪ್ಪ ಕೊನೆಗೆ ಬಂದ ಮತ್ತೊಂದು ದೊಡ್ಡ ರಾಜಕೀಯ ತಂದರು. ಇವತ್ತೇನು ಭಿನ್ನ ಅದ BJP ಕಾಂಗ್ರೆಸ್ ಜೊತೆಗೆ ಏನು ಭಿನ್ನ ಅದ ಹೇಳಿ? ಕಳೆದ 11 ವರ್ಷದಿಂದ ನೋಡ್ತಾ ಇದ್ದೀವಿ ನಾವು ಅದರ ಆಡಳಿತ. ಏನು ಭಿನ್ನ ಅದ ರೀ? ಭ್ರಷ್ಟಾಚಾರ ಹೋಯ್ತಾ, ಬಡತನ ಹೋಯ್ತಾ, ಎಲ್ಲರೂ ಉದ್ಯೋಗ ಸಿಗ್ತಾ, 2 ಕೋಟಿ ಉದ್ಯೋಗ ಕೊಡೋದು ಅಂತ ಹೇಳಿ ಬಂದರು ಪ್ರತಿ ವರ್ಷ ಕ್ವಾರ್ಟರ. ಎಲ್ಲ ರಾಜಕೀಯ ಪಕ್ಷಗಳು ಒಂದರಿ ಇವರು. ಯಾಕಂದರೆ ಇವತ್ತು ನಾವು ದುಡ್ಡು ತೊಗೊಂಡು ಓಟ್ ಹಾಕೋ ಸಲುವಾಗಿ ನಾವು ರೆಡಿ ಇವಿ, ಅವ್ರು ಕೂಡ ರೆಡಿ ಆಗ್ಯಾರ. ಇದನ್ನು ಬಿಸ್ನೆಸ್ ಮಾಡ್ಯಾರ ಎಲ್ಲರೂ ಇವತ್ತಿನ ರಾಜಕಾರಣಿಗಳು. ಬಿಸ್ನೆಸ್ ಅಂದ್ರೆ ದುಡ್ಡು ಹಾಕೋದು, ದುಡ್ಡು ತೆಗೆದು ಅಂದಾಗ ಪಾಪ ಬಡವಗ, ಬಿದ್ದವಾಗ, ರೈತಗ ಅವ್ನು ಮಾರ್ಕೆಟಿಂಗ್ ಶಾಸ್ತ್ರ ಐತಿ, ಅವ್ರು ಬದುಕಕ್ಕೆ ಸಾಧ್ಯ ಆಗೈತಿ. ಅವ್ರು ಟ್ಯಾಕ್ಸ್ ಮಾಡಿದ್ರು ಮಾಡ್ತಾರೆ. ವರ್ಷಕ್ಕೆ 50 ಲಕ್ಷ ಕೋಟಿ ರೂಪಾಯಿದ್ದು ಬಜೆಟ್ ಮಾಡ್ತಾನೆ. 50 ಲಕ್ಷ ಕೋಟಿ ರೂಪಾಯಿ ದಿನ ವರ್ಷಕ್ಕೆ